ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಯ ಅಂದ್ರೆ ಸಿಡಬ್ಲ್ಯೂಆರ್ಸಿ ಅವೈಜ್ಞಾನಿಕ ಆದೇಶವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಕಾವೇರಿ ಪ್ರಾಧಿಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ದಾರೆ. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್, ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ ಮುಂದಿನ 13 ದಿನಗಳ ಕಾಲ ಸುಮಾರು 4 ಟಿಎಂಸಿ ನೀರು ಹರಿಸುವಂತೆ ಅವೈಜ್ಞಾನಿಕ ಆದೇಶ ನೀಡಿದೆ. ಪ್ರಸ್ತುತ ನಮ್ಮ ರಾಜ್ಯದಲ್ಲೇ ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಾ ಇವೆ. ಕುಡಿಯೋ ನೀರಿಗೂ ಹಾಗೂ ದನಕರುಗಳಿಗೆ ತೀವ್ರ ಅಭಾವ ಎದುರಾಗಿದೆ. ಅಂತರ್ಜಲ ಕುಸಿದು ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆಗಳು ಒಣಗಿ ಬರದ ಛಾಯೆ ಆವರಿಸಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ರೈತರು ಹೋರಾಟ ಮಾಡ್ತಾರ ಯಾರಿಗೆ ನೀರು ಬಿಡಲ್ಲ ಅನ್ನೋದಂತೂ ಗೊತ್ತು. ಹೇಳ್ತಾವ್ರ ಮುಖ್ಯಮಂತ್ರಿಗಳು. ನಾವ್ ಯಾಕಪ್ಪ ಅಂದ್ರೆ ಈಗ ಪೊಲೀಸ್ ಕ್ವಾರ್ಟರ್ಸ್ ಇರೋರ ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಾರ. ಅವ್ರಿಗೆ ಎಲ್ಲ ಅಧಿಕಾರಿಗಳಿಗೂ ಕ್ವಾರ್ಟರ್ಸ್ಗಳು ಕೊಟ್ಟಾರ. ಕ್ವಾರ್ಟರ್ಸ್ ಅಲ್ಲಿ ಇರ್ತಿದ್ರೆ ಕುಡಿಯಕ್ಕೂ ನೀರ್ಬೇಕು, ತೊಳ್ಕೊಳಕ್ಕೂ ನೀರ್ಬೇಕು. ಯಾಕಂದ್ರೆ ಎಲ್ಲ ನಾವು ಹೋರಾಟ ನೀವು ಎಲ್ಲ ಪೇಪರ್ ಇಟ್ಕೊಂಡು ಓಡಾಡ್ಬಾರ್ದು. ಯಾಕಂದ್ರೆ ನೀರು ಕುಡಿದ್ಬಿಟ್ಟು ನೀವು ಅನ್ನ ತಿನ್ಬಿಟ್ಟು ಹೋದಾಗ ತೊಳೆಗಳಕ್ಕೆ ಏನಪ್ಪ ಮಾಡ್ತೀರಿ? ಪೇಪರ್ ಇಟ್ಕೊಂಡು ನೀವು ಓಡಾಡ್ಬಾರ್ದು. ವಿಧಾನಸೌಧದಲ್ಲಿ ಕೂತಿರೋರ್ಗು ಮತ್ತೆ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ನೀರು ಬೇಕೇ ಬೇಕು. ಒಬ್ರು ಮಾತಾಡ್ತಾ ಇಲ್ಲ ನೋಡಿ. ಕುಡಿಗಿದ್ರು ಬಿಟ್ಟು ಬೆಟ್ಟಿಗಿದ್ರು ಮಳೆಗಾರಿಕೆ ಅಂತಾರ. ಹಂಗೆ ಕುಡಿದು ಬೇಕಾಗಿರೋದು ಕುಡಿಕೆ ನೀವು ಹೋರಾಟ ಮಾಡ್ತಾ ಇಲ್ಲ. ಆದ್ರಿಂದ ನೋಡಿ, ಇದು ಬರೀ ನಮ್ಮ ಹೋರಾಟ ಇಲ್ಲ, ನಿಮಗೂ ಕೂಡ ಅಧಿಕಾರಿಗಳೇ ಮತ್ತು ರಾಜಕಾರಣಿಗಳೇ ನೀವು ತಿಳ್ಕೊಳ್ಳಿ. ಸಂಗೀತ ಹೆಚ್ಚಿಗೆ ಸ್ವಾಮಿಗಳು ನಮ್ಮ ಕಳ್ಳಿಪುರ ಮಾಧವ ನಮ್ಮ ಅವರೂರ ಮನೆಗೆ ರಾಜ್ಕುಮಾರ್ ಎಂತ ಕುಡಿಗೆ ಕೊಟ್ಟರು. ಈಗ ಯಾವುದೇ ಸ್ಟಾರ್ಗಳು ಫಿಲಂ ಸ್ಟಾರ್ಗಳು ಈ ಸಿಗ್ತಾ ಇಲ್ಲ. ದಯಮಾಡಿ ನಿಮಗೂ ಅಷ್ಟೇ, ನಿಮಗೂ ತೊಳ್ಕೊಳ್ಳೋದು ನೀರಿರಲ್ಲ. ನಾವೇನಾದ್ರು ಹೋರಾಟ ಮಾಡಿದ್ರೆ ನೀವು ಪೇಪರ್ ಇಟ್ಕೋಬೇಕಾಯ್ತದೆ. ಅದಕ್ಕೆ